ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಟಿರ್ಲಿ ನಿನ್ನ. ಅದಾಗಿರ್ಲಿ, ನೀವು ತಗೊಳ್ಳಿ, ಇದನ್ನು ಇಟ್ಕೊಳ್ಳಿ. ಫಸ್ಟ್ ಹೋಗಿ ಮಗುಗೇನಾದ್ರೂ ತಿನ್ಸಿ. ಆಯ್ತು ಅಣ್ಣ. ಹುಡುಗಿರ್ನ ಕಂಡ್ರೆ ದೂರ ಹೊರಟೋಗ್ತಾನೆ, ಆದ್ರೆ ಹೆಲ್ಪ್ ಮಾಡಕ್ ಮಾತ್ರ ಫಸ್ಟ್ ನಿಂತಿರ್ತಾನೆ. ಈಗಿನ ಕಾಲದಲ್ಲೂ ಇಷ್ಟೊಂದು ಇನ್ನೋಸೆಂಟ. ಯಾಕೋ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ಯಾ ಮಿಸ್ಟರ್ ಐಸ್ ಕ್ರೀಮ್? ಸಾರಿ ಸರ್, ಗೊತ್ತಾಗ್ಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ. ಇದೆಲ್ಲ ಅಚಾನಕ್ ಆಗಿದ ಅಥವಾ ನೀನೇ ಮಾಡಿಸ್ತಿರೋದಾ? ಕಳ್ದೋಗಿರೋ ಗೆಜ್ಜೆ ಅವನ್ ಕೈಗೇನೆ ಸಿಗತ್ತೆ, ಆದ್ರೆ ಇವಾಗ ಅವನ್ ಕೈಯಾರೇನೆ ಮಾಲೆ ಬಂದು ನನ್ ಕೊಳ್ಳಿಗ್ ಬೀಳುತ್ತೆ. ಇದಕ್ಕೆಲ್ಲ ಏನರ್ಥ? ಇಷ್ಟು ದಿನ ನಾನ್ ಮದ್ವೆ ಆಗೋ ಹುಡ್ಗ ಹೇಗೇಗೋ ಇರ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ, ಆದ್ರೆ ಇವಾಗ ಇವನ್ಗಿರೋ ಗುಣ, ನಡತೆ, ನೀನ್ ಕೊಡ್ತಿರೋ ಸಿಗ್ನಲ್ ಇದೆಲ್ಲ ನೋಡ್ತಿದ್ರೆ ಕೃಷ್ಣನೇ ನನ್ನ ಹುಡುಗ ಅಂತ ನನ್ ಮನ್ಸು ಹೇಳ್ತಿದೆ. ವಸು, ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕರ್ಕೊಂಡ್ಬಂದೆ. ಏನ್ ವಿಷಯ? ಏನಿಲ್ಲ ರೀ, ನೆನ್ನೆ ನೀವು ಹೇಳ್ತಿದ್ರಲ್ಲ ನಿಮ್ಮ ಯಜಮಾನ್ರ ಮಗಳಿಗೆ ಈ ವರ್ಷ ಮದ್ವೆ ಯೋಗ ಇದೆ ಅಂತ. ನಾವ್ಯಾಕೆ ನಮ್ಮ ಕೋದಂಡನ್ಗೆ ಆ ಹುಡುಗಿನ ಕೇಳಬಾರ್ದು? ನಿನಗೂ ಹಾಗೆ ಅನಿಸ್ತಾ? ಅವರಿಬ್ರು ನೋಡಿದಾಗ ನನಗೂ ಹಾಗೆ ಅನಿಸ್ತು. ನಿನ್ನ ಹತ್ರ ಹೇಗೆ ಹೇಳೋದು ಅಂತ ಸುಮ್ಮನಾದೆ ಅಷ್ಟೇ. ನಮ್ಮ ವಂಶಿ ಬಂಗಾರ ಕಣೆ, ಅವಳ ಮನೆಗೆ ಸೊಸೆಯಾಗಿ ಬಂದ್ರೆ ಅದೃಷ್ಟ. ಹಾಗಾದ್ರೆ ತಡ ಯಾಕೆ ಮಾಡೋದು? ಇವತ್ತೇ ಕೇಳ್ಬಿಡೋಣ. ಅವಸರ ಮಾಡಬೇಡ, ಅದು ಥಟ್ಪಟ್ ಅಂತ ಆಗೋಷ್ಟು ಸುಲಭ ಅಲ್ಲ. ಮೊದಲೇ ನಮ್ಮ ಯಜಮಾನ್ರಿಗೆ ಮದುವೆ ಅಂದ್ರೆ ಇಷ್ಟ ಇಲ್ಲ, ಉರಿದು ಬೀಳ್ತಾರೆ. ಯಾಕೆ? ಅವರು ಮಗಳು ಮದ್ವೆ ಮಾಡಲ್ವಂತ? ಅವರಿಗೆ ಮಗಳನ್ನ ಬಿಟ್ಟಿರೋದು ಕಷ್ಟ ಅಂತ ಅಷ್ಟೇ. ಇದು ತುಂಬಾ ಸೂಕ್ಷ್ಮದ ವಿಚಾರ, ಅಳದು ತೂಗಿ ಮಾತಾಡಬೇಕು. ನೀವೇನು ಯೋಚನೆ ಮಾಡಬೇಡಿ, ನಾನು ಅವ್ರ ಅಪ್ಪನ ಜೊತೆ ಮಾತಾಡೋದೇ ಇಲ್ಲ. ನಾನೇನಿದ್ರು ಹುಡುಗಿಯವ್ರ ಅಮ್ಮನ ಜೊತೆ ಮಾತಾಡ್ತೀನಿ. ಹೊಸು, ಏನೇ ಮಾತಾಡೋದಿದ್ರು ಸಮಯ ನೋಡ್ಕೊಂಡು ಮಾತಾಡು.
ನಿನ್ ಮಾತಿಂದ ನಮ್ಮ ಯಜಮಾನ್ರ ಮನ್ಸು ಬದಲಾಗ್ಬಿಟ್ರೆ ಅಷ್ಟೇ ಸಾಕು. ಹಾಗಾಗ್ಬಿಟ್ರೆ ಕೋದಂಡಂಗೂ ನಮ್ಮ ವಂಶಿಗೂ ಓಲ್ಗ ಊದ್ಸೋದೆ. ಥೂ, ನಿಂದು ಒಂದ್ ಜನ್ಮನೇನಣ್ಣ. ಹೋಗಿ ಹೋಗಿ ಆ ಹುಡುಗಿ ಹತ್ರ ಒದೆ ತಿನ್ಕೊ ಬಂದಿದ್ದೀಯಾ. ಥೂ, ಇದೇನಾದ್ರೂ ನಿನ್ ಹೆಂಡತಿ ಗೊತ್ತಾದ್ರೆ ನಿನ್ ಹೆಂಡತಿ ಕೂಡ ಬೆಲೆ ಕೊಡಲ್ಲ ಕಣಣ್ಣ. ಹೋಗಿ ಹೋಗಿ ಒಬ್ಬ ಬುನುಕ್ರ ಹತ್ರ ನೀನು ಹೋಗಿ ಒದೆ ತಿನ್ಕೊಂಡ್ ಬಂದಿದ್ಯಲ್ಲ. ಥೂ, ನಿನ್ನೆಲ್ಲ ನೆನ್ಸ್ಕೊಂಡೆ ನನಗೆ ನಾಚಿಕೆ ಆಗ್ತಾ ಇದೆ. ಕತ್ರ ಸಾಕ್ಬಿಡ್ತೀನಿ ನನ್ನ ಮಗನೇ. ಅಣ್ಣ, ಅವನ್ಗೆ ಕಣ ಹೊಡಿತೀಯಾ? ಇರೋದನ್ನ ಇದ್ದಂಗೆ ಹೇಳಿದ್ರೆ ಎದ್ ಬಂದ್ ಎದೆಗೆ ಒದ್ದಂತೆ. ಹಂಗಾಯ್ತು ನಮ್ ಕತೆ. ಏಯ್, ನಿನ್ ಸಿಟ್ನ ಹೋಗಿ ಅವನ ಹತ್ರ ತೋರ್ಸೋ, ನಮ್ಮ ಹತ್ರ ಅಲ್ಲ. ಥೂ, ಹೌದಣ್ಣ. ನಿನ್ ಸಿಟ್ಟ ಇವ್ರಿಬ್ರು ಹತ್ರ ತೋರಿಸಿದ್ರೆ ಏನು ಪ್ರಯೋಜನ ಇಲ್ಲ. ಅವಳ ಹತ್ರ ತೋರಿಸ್ಬೇಕು. ತೋರಿಸ್ತೀನಿ. ನಾನು ಏನನ್ನೋದು ತೋರಿಸ್ತೀನಿ. ಊರವ್ರಿದ್ರೆ ನನಗೆ ಕಪಾಳ ಕೊಡದಲ್ವಾ? ಅದೇ ಊರವ್ರ ಎದ್ರಿಗೆ ಅವಳ ಮಾನ ಮರ್ಯಾದೆ ತೆಗೆದು ನಾನೇನು ಅನ್ನೋದನ್ನ ತೋರಿಸಿಕೊಂಡ್ರ. ಇದು ಗಂಡ್ಸಾಡೋ ಮಾತು ಅಂದ್ರೆ ನಡಿಯೋಣ, ನಾವು ಬರ್ತೀವಿ. ನಡೀರ ಹೋಗೋಣ. ಇನ್ನು ಮುಂದೆ ಅವಳು ಯಾರ ಮೇಲೆ ಕೈ ಮಾಡೋದಲ್ಲ. ಊರವ್ರ ಎದೆ ತಲೆ ಎತ್ಕೊಂಡು ಓಡಾಡಬಾರ್ದು. ಹಂಗ್ ಮಾಡೋಣ. ನಡೀರೋ. ನಾನ್ ನಾಳೆ ಬರ್ತೀನಿ. ಅಲ್ಲಿವರೆಗೂ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಹಾ, ಮತ್ತೆ ಆ ಗ್ಯಾಸ್ ಕನೆಕ್ಷನ್ ಅವ್ರು ಬರ್ಬೋದು ಇವತ್ತು. ಹಾ, ಅದನ್ನ ಕೃಷ್ಣನ್ ಫೋನ್ ಮಾಡಿ ವಿಚಾರಿಸಕ್ ಹೇಳ್ತೀನಿ. ನಮಸ್ಕಾರ ಕೋದಡ್ಡ ಅವ್ರಿಗೆ. ಹಾ, ನಮಸ್ಕಾರ ಪಟೇಲ್ರೆ. ನಾವೊಂದು ಸ್ವಲ್ಪ ಹೊತ್ತು ಸಿಗ್ತೀನಿ. ಆಗ್ಬಹುದು. ಇವನಿಗೆ ಬರಕ್ ಕೇಳಿದಷ್ಟೊತ್ತಿಗೆ ಯಾವಾಗ ಬರ್ತವನೆ? ಏ ಬಸವರಾಜು, ನಮಸ್ಕಾರ. ಏನಯ್ಯ ಎಷ್ಟೊತ್ತಿಗೆ ಬರೋದು? ಒತ್ತು ಗೊತ್ತು ಇಲ್ವೇನೆ ನಿನಗೆ? ಬೆಳಿಗ್ಗೆ 7 ಗಂಟೆ ಅಷ್ಟರಲ್ಲಿ ಇಲ್ಲಿ ಇರ್ಬೇಕು ಅಂತ ಹೇಳಿದ್ ನಾನು. ಗಾಡಿ ಕೆಟ್ಟೋಗಿತ್ತು ಬುದ್ಧಿ. ಸರಿ ಬೇಗ 15 ಕ್ಯಾನ್ ಇಳಿಸು. ನಾಳೆ ಲೇಟಾಗಿ ಬರಬಾರ್ದು. ಆಯ್ತು ಬುದ್ಧಿ. ಈ ಮೆಟ್ಲ ಮೇಲೆ ಇಳಿಸೋಗು. ಆಯ್ತು. ದೇವಸ್ಥಾನದವ್ರು ತಗೋತಾರೆ. ಸರಿ ಬುದ್ಧಿ. ಒಳಗಡೆ ಇಡ್ತೀನಿ ಬನ್ನಿ. ಅಲ್ವಾ? ಹಾ, ಸರಿ ಹೋಟೆಲ್ ಕಡೆ ಹುಷಾರು. ಏ ಕೃಷ್ಣ ಅಣ್ಣ, ಪಾಪ ಅವ್ರ ಕಾಲೇನೋ ಪ್ರಾಬ್ಲಮ್ ಇದ್ದಾಗಿದೆ. ಅವ್ರು ಆಗಿಂದ ಕಷ್ಟಪಡ್ತಿದ್ದಾರೆ. ಹೋಗ ಆ ಕ್ಯಾನ್ಗಳೆಲ್ಲ ಇಲ್ಲಿ ಇಳಿಸ್ಕೊಟ್ಬಿಡ. ಸರಿ ಅಣ್ಣ, ಹೋಗೋಗು. ಯಜಮಾನ್ರೆ ಕೊಡಿ ಇಲ್ಲಿ. ಇಲ್ಲ ಬಿಡಪ್ಪ, ನನ್ನ ಕೆಲಸ ನಾನೇ ಮಾಡ್ಬೇಕು. ನೀವು ಬಿಡಿ, ನಾನು ಇಲ್ಲ ತಗೊಂಡಿಲ್ಲ. ಪರವಾಗಿಲ್ಲ ಬಿಡಪ್ಪ. ಬಿಡಿ. ರೀ ಯಜಮಾನ್ರೆ, ನೀವ್ ಈ ಕಡೆ ಬನ್ನಿ. ಒಂಚೂರು ಆರಾಮಾಗಿ ಕೂತ್ಕೊಳ್ಳಿ. ನನ್ನ ತಮ್ಮ ಅದನ್ನೆಲ್ಲ ಇಳಿಸ್ಕೊಡ್ತಾನೆ ನಿಮ್ಗೆ. ಹಾ, ನೀವು ಬನ್ನಿ. ನೀವು ಆರಾಮಾಗಿ ನಿಂತ್ಕೊಳ್ಳಿ, ನಾನೆಲ್ಲ ಇಳಿಸ್ಕೊಡ್ತೀನಿ. ಸರಿನಾ?